100 ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ನಾವು ಅಲ್ಲಿಗೆ ಅಂದ್ರೆ 4 ರೂಪಾಯಿ 17 ಪೈಸೆ ಕೊಡೋದು ಭಯಂಕರ ಅಂತ ಹೇಳ್ತಿರಲ್ರಿ ಕುಮಾರಸ್ವಾಮಿ. ನಿಮಗೆ ಸ್ವಲ್ಪನಾದ್ರು ಸ್ವಾಭಿಮಾನ ಇಲ್ವೇನ್ರಿ? ಸ್ವಲ್ಪನಾದ್ರು ಸ್ವಾಭಿಮಾನ ಇಲ್ವಾ ಕುಮಾರಣ್ಣ ನಿಮಗೆ? ಏನ್ ಹೇಳ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. 100 ರೂಪಾಯಿ ಹಣ ಕೊಡ್ತಾ ಇದೀವಿ ನಾವು ಅಲ್ಲಿಗೆ, ನಮಗೆ 4 ರೂಪಾಯಿ 17 ಪೈಸೆ ಕೊಡ್ತಿದ್ದಾರೆ. ಉತ್ತರ ಪ್ರದೇಶಕ್ಕೆ 17 ರೂಪಾಯಿ ಕೊಡ್ತಾ ಇದ್ದಾರೆ. ಈ ಹಣಕಾಸು ಆಯೋಗ ಇದೆಯಲ್ಲ, ಇದು ಸ್ಪಷ್ಟವಾಗಿ ಹೇಳುತ್ತೆ, ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಅವರಿಗೆ ನಾವು ಹೆಚ್ಚು ಹಣವನ್ನ ಕೊಡ್ತೇವೆ ಅಂತ. ಹಾಗಾದ್ರೆ ನಾನು ತಿಳಿದಾಗೆ ಬಹುತೇಕ ನನಗೆ ಯಾವಾಗ ಜ್ಞಾನ ಬಂದಲ್ಲಿ ಸ್ವಲ್ಪ ಬಜೆಟ್ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ಕಣ್ರಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದೇ ಒಂದು ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಹಣವನ್ನು ಕೊಟ್ಟಿಲ್ಲ, ಉತ್ತರ ಪ್ರದೇಶಕ್ಕೆ ಕಡಿಮೆ ಕೊಟ್ಟಿಲ್ಲ. ಆದ್ರೂ ಕೂಡ ಉತ್ತರ ಪ್ರದೇಶ ಇನ್ನೂ ಕೂಲಿ ಮಾಡೋ ಸ್ಥಿತಿಯಲ್ಲೇ ಇದೆಯೇ ಹೊರತು ಶ್ರೀಮಂತ ರಾಷ್ಟ್ರ ಆಗ್ಲಿ, ಶ್ರೀಮಂತ ರಾಜ್ಯ ಆಗ್ಲಿಲ್ಲ. ಇವ್ರು ಜೀವನ ಪೂರ್ತಿ ಶ್ರೀಮಂತರಾಗೋದು ಇಲ್ಲ, ಇವ್ರು ಅವ್ರಿಗೆ ಕೊಡೋದು ತಪ್ಪಿಸೋದು ಇಲ್ಲ, ನಮಗೆ ಅನ್ಯಾಯ ಮಾಡೋದು ತಪ್ಪೋದು ಇಲ್ಲ. 100 ರೂಪಾಯಿ ಕೊಡ್ತಾ ಇದೀವಿ ನಾವು ಅಂತ ಅಂದಾಗ ಕೊನೆ ಪಕ್ಷ ನಮಗೆ 17 ರೂಪಾಯಿ ವಾಪಸ್ ಕೊಡಿ. ನಮಗೆ 17 ರೂಪಾಯಿ ವಾಪಸ್ ಕೊಟ್ಟಿದ್ರೆ ಕರ್ನಾಟಕ ಇವತ್ತು ದೇಶದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ತಾ ಇತ್ತು. ಇಲ್ಲೆಲ್ಲ ಕೇವಲ ದೇಶದ ಮಟ್ಟದಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಕರ್ನಾಟಕ ಅಂತ ತೋರಿಸ್ಬೇಕಿತ್ತು. ಆ ಮಟ್ಟಕ್ಕೆ ಆಗ್ತಾ ಇತ್ತು. ನಮಗೆ 17 ರೂಪಾಯಿ ವಾಪಸ್ ಕೊಟ್ಟಿದ್ರೆ ಇವರು ಅವತ್ತಿಂದ. ಹಾಗಾದ್ರೆ ಉತ್ತರ ಪ್ರದೇಶ ಅಷ್ಟೊಂದು ಉಳಿತಾಯ ಮಾಡ್ತಾ ಇದ್ದಾರೆ. ಇವತ್ತು ಕೂಲಿ ಮಾಡ್ಲಿಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಪಾನಿಪುರಿ ಮಾರಲಿಕ್ಕೆ ಕರ್ನಾಟಕಕ್ಕೆ ಬರ್ತಾರೆ. ಆದ್ರೂ ಮಾತ್ರ ಪ್ರತಿ ಬಜೆಟ್ ಅಲ್ಲಿ ಹೈಯೆಸ್ಟ್ ಹಣವನ್ನ ಆ ಉತ್ತರ ಪ್ರದೇಶ ಮತ್ತೆ ಉತ್ತರ ಭಾರತಗಳಿಗೆ ಕೊಡ್ತಾ ಹೋಗ್ತಾರೆ. ದಕ್ಷಿಣ ಕೊಡಿ, ನಮಗೆ 4 ರೂಪಾಯಿ ಚಿಲ್ಲರೆ ಕೊಟ್ಟಿದ್ರೆ ಕೇರಳಕ್ಕೆ 2 ರೂಪಾಯಿ ಚಿಲ್ಲರೆ ಕೊಡ್ತಾರೆ. 2 ರೂಪಾಯಿ ತೆಲಂಗಾಣಕ್ಕೆ, 2 ರೂಪಾಯಿ ಮಹಾರಾಷ್ಟ್ರಕ್ಕೆ, 6 ರೂಪಾಯಿ. ಅವ್ರದೇ ಸರ್ಕಾರ ಇದ್ರು ಕೂಡ 6 ರೂಪಾಯಿ ಮಹಾರಾಷ್ಟ್ರಕ್ಕೆ. ಇಡೀ ದಕ್ಷಿಣ ಭಾರತವನ್ನ, ಕರ್ನಾಟಕವನ್ನ ಅಷ್ಟೇ ಅಲ್ಲ, ದಕ್ಷಿಣ ಭಾರತ ಒಂದು ರೀತಿ ಇವರಿಗೆ ಉತ್ತಮವಾದಂತಹ ಹಾಲನ್ನು ನೀಡ್ತಕ್ಕಂಥ ಹಸು ಅಂತ ತಿಳ್ಕೊಂಡಿದ್ದಾರೆ. ಬಂದವರೆಲ್ಲ ಹಾಲು ಕರೆಯದೆ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಲು ಕರಿ, ಇವರ ಡೈರಿಯನ್ನು ತುಂಬಿಸ್ಕೊ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಬಂದು ಎಷ್ಟು ಸಾಧ್ಯನೋ ಅಷ್ಟು ಹಾಲು ಕರ್ಕೊಂಡು ಹೋಗ್ತಕ್ಕಂಥದ್ದು. ಆಯ್ತಾ? ಯಾಕೆಂದ್ರೆ ಉತ್ತರ ಭಾರತವಿದವಲ್ರಿ ಇವೆಲ್ಲ ಗುಡ್ಡಸ್ಗಳು, ವೇಸ್ಟ್. ಇವರಿಂದ ಏನು ಪ್ರಯೋಜನ ಇಲ್ಲ ಉತ್ತರ ಭಾರತದಿಂದ. ನಿಜವಾಗಲೂ ದಕ್ಷಿಣ ಭಾರತ ಫಲವತ್ತಾಗಿ ಎಲ್ಲವೂ ಬರ್ತಾ ಇದೆ, ಎಲ್ಲವೂ ಕೊಡ್ತಾ ಇದ್ದೇವೆ ನಾವು. ಅದನ್ನೆಲ್ಲ ತಾಂಡು ಉತ್ತರ ಭಾರತಕ್ಕೆ ಆಗ್ತಾ ಇದ್ದಾರೆ. ಆದ್ರೂ ಕೂಡ ಇವರ ಅಭಿವೃದ್ಧಿ ಶೂನ್ಯ. ಉತ್ತರ ಭಾರತವ್ರದ್ದು ಅನಿವಾರ್ಯವಾಗಿ ದಕ್ಷಿಣ ಭಾರತದ ಮೇಲೆ ಅವಲಂಬಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಗೆದ್ದೋದಂತ ಮಾನ ಮರ್ಯಾದೆ ನಾಚಿಕೆಗೆಟ್ಟಂತ ಎಂಪಿಗಳಿದ್ದಾರಲ್ಲ, 17 ಜನ, ಯಾವ್ದು ಬೈಬೇಕು ಆ ಎಂಪಿಗಳಿಗೆ ಅಂತ ಗೊತ್ತಿಲ್ಲ. ಸ್ವಲ್ಪ ಮಾನ ಮರ್ಯಾದೆ ಇದ್ದಿದ್ರೆ, ಸ್ವಾಭಿಮಾನ ಇದ್ದಿದ್ರೆ ಅಟ್ಲೀಸ್ಟ್ ನೆನ್ನೆ ಕೇಳ್ತಾ ಇದ್ರು ಏನ್ ಕೊಟ್ಟಿ ನಮ್ಮ ರಾಜ್ಯಕ್ಕೆ ಅಂತ. ಕುಮಾರಣ್ಣ ಹೇಳ್ತಾರೆ 2 ಟ್ರೈನ್ ಕೊಟ್ಟಿದ್ದೀವಿ ನಾವು ಅಂತ. 2 ರೈಲ್ ಬಿಟ್ಟವ್ರಂತೆ ನಮಗೆ. ಅವ್ರು ರೈಲೇ ಬಿಟ್ಟಿರೋದು, ಬೇರೆ ಏನಲ್ಲ, ಅದು ರೈಲೇ. ಯಾಕೆಂತಂದ್ರೆ ಯಾವತ್ತೂ ಆ 2 ರೈಲ್ ಕರ್ನಾಟಕ ಬಂದು ನಿಲ್ಕೋತಾವಲ್ಲ ಅವತ್ತೇ ಅದು ಟ್ರೈನ್ ಆಗೋದು. ಅಲ್ಲಿವರೆಗೂ ಅವ್ರು ಬಿಟ್ಟಿರೋದು ರೈಲೇ. ಕಳೆದ ಬಜೆಟ್ ಅಲ್ಲೂ ಹೇಳಿ ಇದೇ ರೀತಿ ಭದ್ರಾ ಮೇಲ್ದಂಡ ಯೋಜನೆಗೆ 6,000 ಕೋಟಿಯನ್ನ ಕೊಡ್ತೀವಿ ಅಂತ ನಿರ್ಮಲಕ್ಕ. 6,000 ಕೋಟಿ ಹೋಗಿ 6 ಪೈಸವನ್ನು ಕೊಡ್ಲಿಲ್ಲ ಅದಕ್ಕೆ, ಭದ್ರಾ ಮೇಲ್ದಂಡ ಯೋಜನೆಗೆ. ಮೊದಲೆಲ್ಲ ಬಜೆಟ್ ಅನೌನ್ಸ್ ಮಾಡಿದ್ರೆ ಬಹುತೇಕ ಅದು ಕೊಡ್ತಾ ಇದ್ರು ಹಣವನ್ನ. ಆದ್ರೆ ಮೋದಿ ಸರ್ಕಾರ ಬಂದ ಮೇಲೆ ಕೊಡೋದಿರ್ಲಿ, ತಿರುಗಿ ಕೂಡ ನೋಡ್ತಾ ಇಲ್ಲ ನಮ್ಮ ಕಡೆಗೆ. ಅನೌನ್ಸ್ ಮಾಡಿ ಕೊಡಲ್ಲ ಬಜೆಟ್ ಅಲ್ಲಿ, ಬೇರೆ ತರ ಬಿಟ್ಬಿಡಿ. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಕೂಡ ಅದು ಬರುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ. ಬಂದ್ಮೇಲೆ ಗ್ಯಾರಂಟಿ, ನಮಗೆ ಕೊಟ್ಟ ನಂತರನೇ ಅದ್ರ ಗ್ಯಾರಂಟಿ. ಅಲ್ಲಿವರೆಗಿಲ್ಲ. 2 ರೈಲ್ ಬಿಟ್ಟಿದ್ದಾರೆ, ಜೊತೆಗೆ ಗೋಡಂಬಿ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಂತೆ. ಇದನ್ನ ಹೇಳಿದ್ದಾರೆ ಅಂದ್ರೆ ಕುಮಾರಣ್ಣ ಅಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಗೋಡಂಬಿ ಬೆಳೆಯ ರೈತರಿದ್ದಾರೆ? ಗೋಡಂಬಿ ಬೆಳೀತಕ್ಕಂಥ ರೈತ, ಕೋಕೋ ಬೆಳೀತಕ್ಕಂಥ ರೈತ ಯಾವತ್ತಾರು ಬೀದಿಯಲ್ಲಿ ಹೋರಾಟ ಮಾಡಿದ್ದಾರ? ನೋಡಿ ಸ್ವಾಮಿ, ನನಗೆ ಅನ್ಯಾಯ ಆಗಿದೆ, ಬೆಲೆ ಸಿಗ್ತಾ ಇಲ್ಲ, ನಾನು ಸುಸೈಡ್ ಮಾಡ್ಕೊತಾ ಇದ್ದೀನಿ ಅಂತ ಯಾವತ್ತಾರು ಸುಸೈಡ್ ಮಾಡ್ಕೊಂಡಿದ್ದ ನೋಡಿದೀರಾ? ನಿಜವಾಗಿ ಅನುಕೂಲ ಆಗ್ಬೇಕಾಗಿದ್ದು ಯಾವ ರೈತರಿಗೆ? ಕಬ್ಬು ಬೆಳೀತಕ್ಕಂಥ ರೈತ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ, ಅವರಿಗೆ ಅನುಕೂಲ ಆಗಂತ ಬಜೆಟ್ ಆಗ್ಬೇಕಾಗಿತ್ತು. ತೊಗರಿ ಬೆಳೀತಕ್ಕಂಥ ರೈತ ಹೋರಾಟ ಮಾಡ್ತಾ ಇದ್ದಾನೆ ಉತ್ತರ ಕರ್ನಾಟಕದಲ್ಲಿ, ಅವರಿಗೆ ಅನುಕೂಲ ಆಗ್ತಕ್ಕಂಥ ಬಜೆಟ್ ಆಗ್ಬೇಕಾಗಿತ್ತು. ಆಲೂಗೆಡ್ಡೆ ಬೆಳೀತಕ್ಕಂಥ ರೈತರು ಹಾಸನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಅನುಕೂಲ ಆಗ್ಬೇಕಾಗಿತ್ತು. ಆದ್ರೆ ಅದೇ ಜಿಲ್ಲೆಯಲ್ಲಿ ಹುಟ್ಟಿ ನಾವು ಮಣ್ಣಿನ ಮಕ್ಕಳು ಅಂತ ಮೈ ತುಂಬಾ ಮಣ್ಣು ಸಿಗ್ತಾ ಇದ್ದಾರಲ್ಲ ದೇವೇಗೌಡ ಅಂಡ್ ಸನ್ಸ್, ಅವ್ರಿಗೆ ಗೊತ್ತೇ ಆಗಿಲ್ವಾ ಇದು ಅಂತ? ಆಲೂಗೆಡ್ಡೆ ಬೆಳಿತೀವಿ ಅನ್ನೋದು ಗೊತ್ತೇ ಇಲ್ವಾ ಅಂತ ದೇವೇಗೌಡರಿಗೆ? ಆಲೂಗೆಡ್ಡೆ ಬೆಳೆಯಲಿಲ್ವ ಇವರು ಅಂತ ಮಣ್ಣಿನ ಮಕ್ಕಳಾಗಿ? ಮೋಸ್ಟ್ಲಿ ಹಾಸನದಲ್ಲಿ ಹುಟ್ಟಿ ಆಲೂಗೆಡ್ಡೆ ಬೆಳೆದಿರ್ತಕ್ಕಂಥ ಏಕೈಕ ರೈತ ಅಂದ್ರೆ ದೇವೇಗೌಡ ಅಂಡ್ ಫ್ಯಾಮಿಲಿ ಅನ್ಸುತ್ತೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಆಲೂಗೆಡ್ಡೆ ಬಗ್ಗೆ ಮಾತನಾಡ್ತಾ ಇದ್ರು, ಆಲೂಗೆಡ್ಡೆ ಯಾವ ಸ್ಥಿತಿಗೆ ಬಂದಿದೆ ಇವತ್ತು ಹಾಸನಲ್ಲಿ ಅಂತ. ಒಂದು ಟೈಮಲ್ಲಿ ಇಡೀ ದೇಶದಲ್ಲಿ ಹೆಚ್ಚು ಆಲೂಗೆಡ್ಡೆ ಬೆಳೀತಾ ಇರ್ತಕ್ಕಂಥ ಜಿಲ್ಲೆ ಆಗಿತ್ತು ನಮ್ಮದು ಹಾಸನ. ಆದ್ರೆ ಇವತ್ತು ಆಲೂಗೆಡ್ಡೆ ಬೆಳಿಲಿಕ್ಕೆ ಭಯ ಬೀಳ್ತಾ ಇದ್ದಾನೆ ರೈತ ಹಾಸನದಲ್ಲಿ. ಸುಸೈಡ್ ಮಾಡ್ಕೊಳ್ಳೋ ಅಂತ ಬಂದು ನಿಂತಿದ್ದಾನೆ. ಅದ್ರ ಬಗ್ಗೆ ಮಾತುಕತೆ ಇಲ್ಲ. ಅದ್ರ ಬಗ್ಗೆ ಇಲ್ಲಿಂದ ಗೆದ್ದೋಗಿರ್ತಕ್ಕಂಥವ್ರು ಮಾತನಾಡ್ತಾ ಇಲ್ಲ. ಆಯ್ತಾ? ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ MP ಅವ್ರ ಮಾತ್ರ ಕೇಳಲ್ಲ. ಇವ್ರು ಗೆದ್ದೋಗಿದ್ದಾರಲ್ಲ, ಮನೆಯಿಂದ ಹೋಗಿ MP ಆಗಿದ್ದಾರಲ್ಲ ಗೆದ್ದು, ಈ ದೇವೇಗೌಡರ ಮಗ ಏನು HD ಕುಮಾರಸ್ವಾಮಿ ಇದ್ದಾರಲ್ಲ, ಇವ್ರು ಮಾತಾಡ್ಬೋದಿತ್ತಲ್ಲ.
ಅಲ್ಲಿ ಮಾತನಾಡಬೇಕಾಗಿತ್ತು. ನೀವು ಕೊಡಬೇಕಾಗಿರೋದು ಗೋಡಂಬಿಗಲ್ಲ, ಕೋಕೋಗಲ್ಲ, ಬದಲಾಗಿ ನೀವು ಕೊಡಬೇಕಾಗಿರೋದು ಕಬ್ಬು ಬೆಳೆಗಾರರಿಗೆ, ತೊಗರಿ ಬೆಳೆಗಾರರಿಗೆ, ಆಲೂಗೆಡ್ಡೆ ಬೆಳೆಗಾರರಿಗೆ. ಆಲೂಗೆಡ್ಡೆಯನ್ನು ಬೆಳೀತಕ್ಕಂಥ ರೈತರಲ್ಲಿ ನಾನು ಒಬ್ಬ. ನಮ್ಮ ಜಿಲ್ಲೆಯಲ್ಲಿ ಆಲೂಗೆಡ್ಡೆಯನ್ನು ಬೆಳೀತಾರೆ. ಹಾಸನ, ಮಂಡ್ಯ ಸೈಡಲ್ಲಿ ಆಲೂಗೆಡ್ಡೆಯನ್ನು ಬೆಳಿತೀವಿ ನಾವು. ನಮ್ಗೆ ಆಲೂಗೆಡ್ಡೆಗೆ ನೀವು ಪರಿಹಾರವನ್ನು ಕೊಡಿ, ಆಲೂಗೆಡ್ಡೆಗೆ ಅನುಕೂಲ ಆಗೋ ಥರದಲ್ಲಿ ಬಜೆಟ್ ಅನುಕೂಲ ಮಾಡಿಕೊಡಿ ಅಂತ ಮಾತನಾಡಬೇಕಿತ್ತು. ಅದನ್ನು ಬಿಟ್ಟು ಕರ್ನಾಟಕಕ್ಕೆ ಆದ ಅನ್ಯಾಯ ಸರಿಪಡಿಸಿದ್ದಾರೆ. ಗೋಡಂಬಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ, ಕೋಕೋಗೆ ಪರಿಹಾರವನ್ನು ಕೊಟ್ಟಿದ್ದಾರೆ, ಕೋಕೋಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ, ಗೋಡಂಬಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಗೋಡಂಬಿ ಬೆಳೆಗಾರರಿಗೆ ಕೋಕೋವನ್ನ ಯಾವುದೇ ಒಬ್ಬ ರೈತ ಸಾಮೂಹಿಕವಾಗಿ ಬೆಳೆಯಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಕೋಕೋವನ್ನೇ ಮುಖ್ಯ ಕೃಷಿಯಾಗಿ ಎಲ್ಲೂ ಮಾಡಲ್ಲ ಕರ್ನಾಟಕದಲ್ಲಿ. ನಾವು ತಿಳಿದಾಗೆ ದಕ್ಷಿಣ ಕನ್ನಡದ ಕೋಕೋ ಬೆಳೆಗಾರರು ಏನಿದ್ದಾರೆ ಬಹುತೇಕ ದಕ್ಷಿಣ ಕನ್ನಡ, ಕರಾವಳಿ ಮತ್ತೆ ಉತ್ತರ ಕನ್ನಡದಲ್ಲಿ ಕೋಕೋವನ್ನು ಬೆಳೀತಕ್ಕಂಥದ್ದು. ಅಲ್ಲೆಲ್ಲೂ ಕೂಡ ನನಗೆ ತಿಳಿದ ಹಾಗೆ ಮುಖ್ಯ ಕೃಷಿಯಾಗಿ ಬೆಳೆಯಲ್ಲ. ಯಾಕೆಂದ್ರೆ ಬಹುತೇಕ ದಕ್ಷಿಣ ಕನ್ನಡ ತೋಟಗಳನ್ನ ನಾನು ನೋಡಿದ್ದೇನೆ. ಬಹುತೇಕ ದಕ್ಷಿಣ ಕನ್ನಡದ ಹಳ್ಳಿಗೆ ಹೋಗಿದ್ದೇನೆ. ನಾನು ಹಳ್ಳಿಗೆ ಹೋಗಿ ವರದಿ ಮಾಡಿದ್ದೇನೆ. ವರದಿಗಾರನಾಗಿದ್ದಾಗ, ರಿಪೋರ್ಟರ್ ಆಗಿದ್ದಾಗ ಕೃಷಿ ಪತ್ರಿಕೆಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ಆ ಕೃಷಿ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿ ಹಳ್ಳಿಯ ರೈತರನ್ನ ಭೇಟಿಯಾಗಿದ್ದೇನೆ ನಾನಲ್ಲಿ. ಯಾವುದೇ ಕೃಷಿಕ ಕೋಕೋವನ್ನ ಮುಖ್ಯ ಬೆಳೆಯಾಗಿ ಬೆಳೆಯಲ್ಲ, ಬದಲಾಗಿ ಮಿಶ್ರ ಬೆಳೆಯಾಗಿ ಬೆಳಿತಾನೆ. ಅಡಿಕೆ ತೋಟದಲ್ಲಿ ಕಾಳು ಮೆಣಸಿನ ಜೊತೆ ಇದನ್ನ ಬೆಳಿತಾನೆ. ಅಡಿಕೆ, ಕಾಳು ಮೆಣಸು ಜೊತೆಯಲ್ಲಿ ಕೋಕೋವನ್ನ ಬೆಳಿತಾನೆ. ಹಾಗಾಗಿ ನೋಡಿ, ಇವತ್ತಲ್ಲಿ ಅಡಿಕೆ ಬೆಲೆ 50,000 ರೂಪಾಯಿ ಇದೆ. 45,000 ರಿಂದ 50,000 ರೂಪಾಯಿ ಕ್ವಿಂಟಲ್ ಅಡಿಕೆ ಬೆಲೆ ಇದೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ರೈತರಿಗೆ ಕೊಡುವಂತ ಅನುಕೂಲವನ್ನು ಮಾಡಿಕೊಡೋದಕ್ಕಿಂತ ಅದೇ ಅನುಕೂಲವನ್ನು ಉತ್ತರ ಕನ್ನಡದ ತೊಗರಿ ಬೆಳೆಯವರಿಗೆ ಮಾಡಿದ್ರೆ ಅದು ಉಪಯೋಗ ಆಯ್ತಿತ್ತಲ್ವಾ? ಅದು ಆಲೂಗೆಡ್ಡೆ ಬೆಳೆಯವರಿಗೆ ಮಾಡಿದ್ರೆ ಅದು ಉಪಯೋಗ ಬರ್ತಿತ್ತಲ್ವಾ? ಅದನ್ನ ಬಿಟ್ಟು ನಮ್ಮ ಕುಮಾರಣ್ಣ ಹೇಳ್ತಾರೆ, ಅಯ್ಯೋ ಕರ್ನಾಟಕಕ್ಕೆ ಭಯಂಕರ ಮಾಡಿಬಿಟ್ರಿ, ಸರಿಯಾ ಎಲ್ಲ ನ್ಯಾಯ ಸರಿಪಡಿಸ್ಬಿಟ್ರು. ಸ್ವಾಭಿಮಾನವನ್ನು ಬಿಟ್ಟಿರ್ತಕ್ಕಂಥ ರಾಜಕಾರಣಿಗಳಲ್ಲಿ ದೇವೇಗೌಡರು ಮಕ್ಕಳು ಅಷ್ಟು ಯಾರು ಇಲ್ಲ ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ.